ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಅರ್ಜುನನು ಪ್ರಶ್ನೆಯನ್ನು ಮಾಡ್ತಾನೆ, ಈ ದೇಹವನ್ನು ಬಿಡುವಾಗ ದುಃಖ ಪಡುವವರು ಯಾರು? ಈ ದೇಹವನ್ನು ಬಿಡುವುದರಿಂದ ದುಃಖ ಪಡುವಂಥವ್ರಿಗೆ ನಷ್ಟ ಏನಾಗುತ್ತೆ? ಯಾಕಂದರೆ ಆತ್ಮನು ಅವಿನಾಶಿ ಅಂತ ನೀನು ಹೇಳ್ದೆ ಅಲ್ಲ ಪರಮಾತ್ಮ ಅಂತ ಹೇಳಿದಾಗ, ಇಲ್ಲಿ ಸಾವು ಅಂದರೆ ಏನು, ಹುಟ್ಟು ಅಂದರೆ ಏನು, ಇವುಗಳ ವಿಚಾರವಾಗಿ ಅರ್ಜುನನು ಪ್ರಶ್ನೆಗಳನ್ನ ಮಾಡಿರ್ತಾನೆ. ಸಾವು ಉಂಟಾಗುತ್ತಲ್ಲ, ಆ ಸ್ಥಿತಿ ಯಾವುದು? ಮತ್ತು ಸ್ವರ್ಗ ನರಕಗಳು ಅಂದರೆ ಏನು? ಇವುಗಳ ಬಗ್ಗೆ ಪ್ರಶ್ನೆಯನ್ನು ಮಾಡಿರ್ತಾನೆ ಅರ್ಜುನ. ಅದಕ್ಕೆ ಪರಮಾತ್ಮನು ಹೇಳ್ತಾನೆ, ಈ ಜೀವಾತ್ಮನು ಪಂಚತನ್ಮಾತ್ರೆಗಳನ್ನ ತೆಗೆದುಕೊಂಡು, ಅಂದರೆ ಪಂಚಭೂತಗಳ ಗುಣಗಳಾದಂಥ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನ ತೆಗೆದುಕೊಂಡು ಅಂತಃಕರಣದ ಒಡಗೂಡಿ ಮುಂದಿನ ದೇಹವನ್ನು ಹೋಗಿ ಸೇರ್ತಾನೆ. ಯಾವಾಗ ಈ ದೇಹ ಈ ಭೂಮಿಯಲ್ಲಿ ಜೀವಿಸಲಿಕ್ಕೆ, ಅಂದರೆ ತನ್ನ ಕಾರ್ಯವನ್ನು ನಡೆಸಲಿಕ್ಕೆ ಅನಾನುಕೂಲವಾಗುತ್ತೋ ಆಗ ದೇಹವನ್ನು ಅವನು ಬಿಟ್ಬಿಡ್ತಾನೆ. ಮತ್ತು ಯಾವುದನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾನೆ ಅಂದರೆ, ಮುಂದಿನ ದೇಹಕ್ಕೆ ಯೋಗ್ಯವಾದಂಥ ವಾಸನೆ ಅಂದರೆ ಏನಿಲ್ಲ, ಜರುಗಿ ಹೋದ ಕರ್ಮಗಳ ಚಿಂತನೆ, ಇವುಗಳನ್ನ ತೆಗೆದುಕೊಂಡು ಜೊತೆಯಲ್ಲಿ ಹೋಗ್ತಾನೆ. ಅವನು ಯಾವ ಚಿಂತನೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ತಾನೋ ಅದಕ್ಕೆ ಆ ಚಿಂತನೆಗೆ ತಕ್ಕಂತೆ ದೇಹಗಳು ಪ್ರಾಪ್ತಿಯಾಗುತ್ತೆ. ಮತ್ತು ವಾಸನಾಂತವಾದ ಜೀವನು, ವಾಸನಾವಂತನಾದ ಜೀವನು ಅಂದರೆ ಈ ವಾಸನಾ ಬಲವನ್ನು ಹೆಚ್ಚು ವಾಸನಾ ಬಲವನ್ನು ಹೊಂದಿದಂಥ ಜೀವನು ಚೆನ್ನಾಗಿ ಬೆಳೆದ ವಾಸನಾ ಬಲದಿಂದಲೇ ದೇಹವನ್ನು ಪಡೆದು ಚೆನ್ನಾಗಿ ದೃಷ್ಟಿಗೋಚರನಾಗಿ ಜನ್ಮಗಳನ್ನು ಪಡೆಯುವನು. ಜೀವನು ಭ್ರಾಂತಿಗಳ ಮೂಟೆಯು. ಜೀವನು ಏನು? ಭ್ರಾಂತಿಗಳ ಮೂಟೆ. ಜೀವನು ಅಂದರೆ ಯಾರು? ಭ್ರಾಂತಿಗಳ ಬರೀ ಒಂದಲ್ಲ, ಬಗೆ ಬಗೆಯ ಭ್ರಾಂತಿಗಳಿಂದ ಕೂಡಿದ ಒಂದು ಮೂಟೆ. ನಿಜವಾಗಿಯೂ ಮಾಯಾಪುರುಷನಂತೆಯೇ ಇರುವನು. ಜೀವನು ಅಂದರೆ ಯಾರು? ಇಲ್ಲಿ ಭ್ರಾಂತಿಗಳ ಮೂಟೆ, ಮಾಯಾಪುರುಷ, ಕಲ್ಪನಾ ಪುರುಷ ಅಂತ. ಅವನು ಜೀವನು ಎನ್ನುವುದೇ ಸುಳ್ಳು ಅಂತ. ಯಾಕೆ? ಜೀವನ ಎನ್ನುವುದು ಯಾರು? ನಾನು ದುಃಖಿಸ್ತಾ ಇದ್ದೀನಿ ಅಂತ ಇನ್ನೊಬ್ಬರ ದುಃಖವನ್ನು ತಾನು ತನ್ನ ದುಃಖ ಅಂತ ತಿಳ್ಕೊಂಡಿರ್ತಕ್ಕಂಥ ಪರಮಾತ್ಮನ ಪ್ರತಿಬಿಂಬ ಜೀವಾತ್ಮನು. ದೇಹದಿಂದ ದೇಹಕ್ಕೆ ಹೋಗುವಾಗ ಇಂದ್ರಿಯಗಳಿಗೆ ಕಾರಣವಾದ ತನ್ಮಾತ್ರಗಳನ್ನು, ಇಂದ್ರಿಯಗಳಿಗೆ ಕಾರಣವಾದದ್ದು ಯಾವುದು? ತನ್ಮಾತ್ರೆಗಳು. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಿಲ್ಲದೆ ಹೋದರೆ ಅದಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳು ಇಲ್ಲ. ಈಗ ಸ್ಪರ್ಶ ಇದ್ರೇ ಚರ್ಮ, ಶಬ್ದ ಇದ್ರೇ ಕಿವಿ, ನೋಟ ಇದ್ರೇ ಕಣ್ಣುಗಳು. ಆ ರೀತಿಯಲ್ಲಿ ಇಂದ್ರಿಯಗಳು ಇರಬೇಕಾದ್ರೆ ತನ್ಮಾತ್ರೆಗಳು ಇರಬೇಕು. ಅದರಿಂದ ಇಂದ್ರಿಯಗಳಿಗೆ ಕಾರಣವಾದ ತನ್ಮಾತ್ರೆಗಳನ್ನು ಶರೀರದಿಂದ ತೆಗೆದುಕೊಂಡು ಹೂವಿನಿಂದ ಗಂಧವನ್ನು ತೆಗೆದುಕೊಂಡು ಹೋಗುವ ಗಾಳಿಯಂತೆ ಸ್ವವಾಸನ ವಶನಾಗಿ ಮುಂದಕ್ಕೆ ಗಮನ ಮಾಡುವನು. ಸ್ವವಾಸನ ವಶನಾಗಿ ಅಂದರೆ ಅವನು ಯಾವ ಜರುಗಿ ಹೋದ ಕರ್ಮವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ನೋ ಅದು ವಾಸನ ಅಂತ ಕರೆಸ್ಕೊಳ್ತದೆ. ಅವನು ಯಾವುದನ್ನು ಕುರಿತು ಹೆಚ್ಚು ಹೆಚ್ಚು ಚಿಂತಿಸ್ತಾ ಇದ್ನೋ ಆ ವಾಸನೆಯನ್ನು ಬಲವಾಗಿ ಹಿಡಿದುಕೊಂಡು ಇವುಗಳನ್ನ ಜೊತೆಯಲ್ಲಿ ತಗೊಂಡೋಗ್ತಾನೆ. ಯಾವುದನ್ನು? ಪಂಚತನ್ಮಾತ್ರೆಗಳನ್ನು, ಅಂತಃಕರಣವನ್ನು ತೆಗೆದುಕೊಂಡು ಜೀವಾತ್ಮನು ಮುಂದಿನ ಶರೀರಕ್ಕೆ ಗಮನ ಮಾಡುವನು, ಅಂದರೆ ಹೋಗುವನು. ಯಾವ ರೀತಿಯಲ್ಲಿಪ್ಪ ಅಂದರೆ, ಜೇನು ಕುಡಿದು ಅಟ್ಟೆಯನ್ನು ಬಿಟ್ಟು ಹಾರಿ ಹೋಗುವ ಹುಳುಗಳನ್ನು ಗಮನಿಸಿ. ಹಾಗೆ ಬಿಟ್ಟು ಹೋಗುವಾಗ ಅದಕ್ಕೆ ಹೋಗುವುದೆಲ್ಲ ಅಷ್ಟು ಮೇಣ, ಅಷ್ಟು ಕೆಲಸ. ಜೀವನಿಗೂ ಹಾಗೆಯೇ ಅಲ್ಲವೇನು? ಈಗ ಜೇನು ಹುಳುಗಳೆಲ್ಲ ಸೇರಿ ದೊಡ್ಡ ಗೂಡು ಕಟ್ತವೆ, ಜೇನು ರಸವನ್ನು ತುಂಬ್ತವೆ, ಮರಿಗಳನ್ನು ಮಾಡಿ ಆ ಜೇನು ರಸವನ್ನು ಉಣಿಸಿ ಮರಿಗಳನ್ನ ಬೆಳೆಸಿ ತಗೊಂಡೋಗ್ತವೆ. ಅಷ್ಟರ ಮಧ್ಯದಲ್ಲಿ ನಾವು ಜೇನು ಗೂಡನ್ನು ಕಿತ್ತು ಮರಿಗಳನ್ನೆಲ್ಲ ನಾಶ ಮಾಡಿ ತುಪ್ಪವನ್ನು ಹಿಂಡ್ಕೊಳ್ತೀವಿ, ಜೇನು ರಸವನ್ನು ಹಿಂಡ್ಕೊಳ್ತೀವಿ. ಆದರೆ ಯಾರೋ ಕೈ ಹಾಕ್ತಿದ್ರೆ ಅವೇನು ಮಾಡ್ತವೆ? ಮರಿಗಳನ್ನ ಉತ್ಪತ್ತಿ ಮಾಡಿ ಆ ಜೇನು ರಸದಿಂದ ಮರಿಗಳನ್ನ ಬೆಳೆಸ್ಕೊಂಡು ಮತ್ತೆ ಆ ರಸಗಳನ್ನೆಲ್ಲ ಹೀರ್ಕೊಂಡು ಬರೀ ಮೇಣವನ್ನು ಬಿಟ್ಟು ಹೊರಟೋಗ್ತವೆ. ಆಗ ಅವಕ್ಕೇನಾದ್ರು ನೋವಾಗುತ್ತಾ? ಅಯ್ಯೋ ನಾನು ಗೂಡು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ? ಏನಿಲ್ಲ, ಅವು ಕೆಲಸ ಮುಗಿತು ಹೋಗ್ತಾ ಇರ್ತವೆ. ಈ ರೀತಿಯಲ್ಲಿ ಕೂಡ ಜೀವಾತ್ಮನು ಈ ಶರೀರದಲ್ಲಿ ಇದ್ದು ತನ್ನ ಕರ್ಮ ವಾಸನಾ ಫಲವಾಗಿ ಬಂದಿರತಕ್ಕಂಥ ದೇಹವನ್ನು ಇದ್ದು ಕರ್ಮವನ್ನು ಮಾಡಿಕೊಂಡು ಯಾವಾಗ ಈ ದೇಹ ಜೀವಿಸಲಿಕ್ಕೆ ಯೋಗ್ಯತೆಯನ್ನು ಕಳೆದುಕೊಳ್ತದಾಗ ಈ ದೇಹವನ್ನು ಬಿಟ್ಟು ಮುಂದಿನ ದೇಹವನ್ನು ಹೋಗ್ತಾನೆ. ಜೀವನಿಗೂ ಹಾಗೆಯೇ ಅಲ್ಲವೇನು? ಅದಕ್ಕಿಂತ ಗೆದ್ದಲಿನ ಸಾಮ್ಯ ಇನ್ನೂ ಚೆನ್ನ. ಈ ಗೆದ್ದಲು ಹುಳುವಿನ ಉದಾಹರಣೆ ಇದೆಯಲ್ಲ, ಅದು ಇನ್ನೂ ಚೆನ್ನ. ಹೆಂಗಂದರೆ, ಗೆದ್ದಿಲು ಏನು ಸಿಕ್ಕಿದರೂ ಮಣ್ಣು ಮಾಡಿ ಅದರಿಂದ ಗೂಡು ಕಟ್ಟುತ್ತದೆ. ಗೆದ್ದಲಿಗಿರ್ತಕ್ಕಂಥ ಸಾಮರ್ಥ್ಯ ಅದು. ಏನಾದರೂ ತಂದಾಗಲಿ
ಮರ ಕಸ ಕಡ್ಡಿ ಏನಾದ್ರು ತಂದಾಕಲಿ ಅದನ್ನೆಲ್ಲ ತಿಂದು ಮಣ್ಣು ಮಾಡಿ ಅದರಿಂದ ಗೂಡು ಕಟ್ಟುತ್ತದೆ. ಜೇನು, ಗೆದ್ದಿಲು, ಇರುವೆ ಇವೆಲ್ಲವೂ ಒಂದೇ ಒಂದು ರಾಣಿಯ ಮೈಯಿಂದ ಹುಟ್ಟಿದವು. ಒಂದು ರಾಣಿ ಎಂದರೆ ಒಂದು ಗೂಡು. ಅದನ್ನು ಗಮನಿಸಿ. ಎಲೈ ಕುಂತಿಪುತ್ರನೇ, ಜೀವನು ಹೊರಟು ಹೋಗುತ್ತಲೂ ಗಾಳಿ ಇಲ್ಲದ ಮರವು ನಿಶ್ಚಲವಾಗಿ ಇರುವಂತೆ ನಿರ್ವ್ಯಾಪಾರವಾಗಿ ಯಾವ ಅಂಗವು ಚಲಿಸದೇ ಇರುವುದು ಇದೇ ಮರಣವು. ಮರಣ ಅಂದರೆ ಏನು ಅಂತ ಕೇಳಿದ್ನಲ್ಲ ಅರ್ಜುನ. ಆಗ ಎಲೈ ಕುಂತಿಪುತ್ರನೇ, ಜೀವನು ಹೊರಟು ಹೋಗುತ್ತಲೂ, ಯಾವಾಗ ಜೀವನು ಯಾವ ಥರ ಹೊರಟೋಗ್ತಾನೆ? ಪಂಚಭೂತಗಳ ಗುಣಗಳಾದ ಪಂಚ ತನ್ಮಾತ್ರೆಗಳನ್ನು, ಅಂತಃಕರಣಗಳನ್ನು, ಕರ್ಮವಾಸನೆಯನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋದಾಗ ಏನಾಯ್ತದೆ? ಗಾಳಿ ಇಲ್ಲದಾಗ ಮರವು ನಿಶ್ಚಲವಾಗಿ ಇರುವಂತೆ. ಗಾಳಿ ಬೀಸ್ತಾ ಇರುವಾಗ ಒಂದು ಎಲೆನೂ ಅಲುಗಾಡೋದಿಲ್ಲ, ಮರ ನಿಶ್ಚಲವಾಗಿರ್ತದಲ್ಲ. ಆ ರೀತಿಯಲ್ಲಿ ಯಾವ ಅಂಗವು ಚಲಿಸದೇ ಇರುವುದು, ಈ ದೇಹದಲ್ಲಿ ಯಾವ ಅಂಗವೂ ಚಲಿಸೋದಿಲ್ಲ. ಇದನ್ನೇ ಮರಣ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಮರಣ ಅಂದರೆ ಏನು ಅಂದರೆ, ವ್ಯಾಪಾರವಿಲ್ಲದೆ ಬಿದ್ದಿರುವ ದೇಹವು ಛೇದ, ಭೇದ ಮೊದಲಾದವುಗಳಿಂದ ಇಲ್ಲದಾಗಿ ಕಾಣದಾಗುವುದು. ಆಗ ಮೃತವಾಯಿತು ಎನ್ನುವರು. ದೇಹದಲ್ಲಿದ್ದ ಜೀವನು ಹೊರಟು ಹೋಗುವುದೇ ಮರಣವು. ಜೀವ ಹೋಯಿತು ಅಂತೀವಲ್ಲ, ಜೀವ ಅಂದರೆ ಈ ಜೀವನೇ ಹೋಗೋದ್ರಿಂದ ಮರಣ ಉಂಟಾಗುತ್ತೆ. ಮತ್ತು ಜೀವನು ಹೊರಟೋದಾಗ ಪರಮಾತ್ಮನು ಸರ್ವವ್ಯಾಪಿಯಾದ ಪರಮಾತ್ಮನು ಅದೆಂಗಿ ದೇಹ ಬಿಟ್ಟು ಹೊರಟೋದ ಅಂತ ಪ್ರಶ್ನೆ. ಹೌದಾನೆ? ಪರಮಾತ್ಮನು ಸರ್ವವ್ಯಾಪಕನು ಸತ್ಯ. ಆದರೆ ಸೂರ್ಯನು ಸರ್ವವ್ಯಾಪಕವಾದ ಬೆಳಕನ್ನು ಕೊಡ್ತಾ ಇದ್ದಾನೆ. ಪ್ರತಿಯೊಂದು ಗಡಿಗೆಗಳ ನೀರಿನಲ್ಲೂ ಸೂರ್ಯನ ಪ್ರತಿಬಿಂಬ ಕಾಣ್ತಾ ಇದೆ. ಆದರೆ ಒಂದು ದೇಹ ಒಡೆದೋದ್ರೆ ಅದರಲ್ಲಿದ್ದ ಸೂರ್ಯ ನಷ್ಟವಾಯಿತು ಅಂತನ. ಪರಮಾತ್ಮ ಸರ್ವವ್ಯಾಪಕ. ಅವನು ಅಂತಃಕರಣದಲ್ಲಿ ಪ್ರತಿಫಲಿತವಾಗಿ ಜೀವಾತ್ಮ ನೆನೆಸ್ಕೊಂಡಿರ್ತಾನೆ. ಪರಮಾತ್ಮನ ಪ್ರತಿಬಿಂಬ ದೇಹದಿಂದ ದೇಹ ಕಲಿತಾ ಇರ್ತದೆ ಹೊರತು ಪರಮಾತ್ಮನು ಅಲಿಯೋದಿಲ್ಲ. ಆ ಪ್ರತಿಬಿಂಬಕ್ಕೆ ಜ್ಞಾನೋದಯ ಆದಾಗ ನಾನೇ ಪರಮಾತ್ಮ ಅಂದಾಗ ಅದು ಅಜ್ಞಾನಾವಸ್ಥೆ ಕಳೆದು ಹೋಗುತ್ತೆ ಅಷ್ಟೇ. ಯಾವಾಗ ಈ ಮರಣ ಉಂಟಾಯಿತೋ ಅಂದರೆ ಈ ಜೀವನು ದೇಹ ಬಿಟ್ಟು ಹೊರಟೋದ್ನೋ, ಆ ಜೀವನು ಪ್ರಾಣಮೂರ್ತಿಯು ಆಕಾಶದಲ್ಲಿ ಅವನು ಎಲ್ಲೆಲ್ಲಿ ನಿಂತು ಸ್ವವಾಸನವಶನಾಗಿ ಯಾವ ರೂಪವನ್ನು ಧ್ಯಾನಿಸುವನೋ ಅದದೇ ಆಕಾರವು ತನಗೆ ಪ್ರಾಪ್ತವಾದುದನ್ನು ಅವನು ಕಾಣುವನು. ಯಾವಾಗ ಈ ದೇಹವನ್ನು ಬಿಟ್ಟಂಥ ಈ ಜೀವಾತ್ಮನು ಪ್ರಾಣಮೂರ್ತಿ, ಈ ಮಹಾಪ್ರಾಣ ಹೊರಟುತ್ತಲ್ಲ ಜೀವಾತ್ಮನ ಜೊತೆಯಲ್ಲಿ, ಅದೇನಾಗುತ್ತೆ? ಆಕಾಶದಲ್ಲಿ ಅವನು ಎಲ್ಲೆಲ್ಲಿ ನಿಂತ್ಕೊಳ್ತಾನಲ್ಲ, ಯಾರೋ ಜೀವಾತ್ಮನು ಆಕಾಶದಲ್ಲಿ ಎಲ್ಲೆಲ್ಲಿ ನಿಂತ್ಕೊಳ್ತಾನಲ್ಲ, ನಿಂತ್ಕೊಂಡು ಸ್ವವಾಸನವಶನಾಗಿ ಅವನು ಯಾವ ಕರ್ಮದ ಜರುಗಿ ಹೋದ ಕರ್ಮದನ್ನ ಕುರಿತು ಚಿಂತನೆ ಮಾಡ್ತಿರ್ತಾನಲ್ಲ, ವಾಸನವಶನಾಗಿರ್ತಾನಲ್ಲ, ಯಾವ ರೂಪವನ್ನು ಧ್ಯಾನಿಸುವನು, ಯಾವ ರೂಪನ ದೇಹ ಬಿಡುವಾಗ ಧ್ಯಾನ ಮಾಡಿರ್ತಾನಲ್ಲ, ಅದದೇ ಆಕಾರವು ತನಗೆ ಕಾಣುವುದನ್ನು, ಪ್ರಾಪ್ತವಾಗುವುದನ್ನು ಅವನು ಕಾಣುವನು. ಆ ರೂಪವನ್ನು ಅವನು ಕಾಣ್ತಾನೆ. ಈ ದೇಹವು ನಿಜವಾಗಿಯೂ ಪ್ರತ್ಯೇಕವಾಗಿರಲಿಲ್ಲ, ಜೀವನ ಸಂಕಲ್ಪದಿಂದಲೇ ಉದಯಿಸಿತು. ಈ ದೇಹ ಉತ್ಪತ್ತಿಯಾಗಕ್ಕೂ ಜೀವನ ಸಂಕಲ್ಪವೇ ಕಾರಣ. ಇವನು ಸಂಕಲ್ಪ ಮಾಡದಿದ್ರೆ, ಕರ್ಮವಾಸನ ಬಲದಿಂದ ಇವನು ದೇಹ ಸಂಕಲ್ಪ ಮಾಡದಿದ್ರೆ ದೇಹ ಉತ್ಪತ್ತಿ ಆಗ್ತಾ ಇರಲಿಲ್ಲ. ಇವನು ಯಾವಾಗ ಕರ್ಮವಾಸನ ಬಲದಿಂದ ದೇಹವನ್ನು ಸ್ಮರಿಸಿಕೊಳ್ತಾನೋ ಆ ದೇಹ ಇವನಿಗೆ ಉತ್ಪತ್ತಿ ಆಯಿತು. ಜೀವನ ಸಂಕಲ್ಪದಿಂದಲೇ ಈ ದೇಹ ಉದಿಸಿತು. ಅದರಿಂದ ಇದು ನಾಶವಾದರೂ ನೀನು ಹೀಗೆಯೇ ಬಂತು ಹೋಯಿತು ಎಂಬ ಉದಾಸೀನ ದೃಷ್ಟಿಯಿಂದ ಇರು, ಅಥವಾ ಸುಷುಪ್ತ ಪುರುಷನಂತೆ ಏನೂ ನೋಡದೇ ಇರು. ಉದಾಸೀನ ಭಾವದಿಂದಲಾದರೂ ಇರು. ಸುಷುಪ್ತದಲ್ಲಿ ಇದ್ದವನು ಗಾಢ ನಿದ್ರೆ ಮಾಡ್ತಾನಲ್ಲ, ಆ ರೀತಿಯಲ್ಲಾದರೂ ಇರು. ಅರ್ಜುನ, ನಿನ್ನ ಚಿಂತೆಗೆ ಕಾರಣವಿಲ್ಲ ಇಲ್ಲಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಜೀವನು ಆಕಾರಗಳನ್ನು ಸಂಕಲ್ಪದಿಂದ ಕಂಡು ಅವುಗಳನ್ನು ಪಡೆದಂತೆ ಅವುಗಳ ನಾಶವನ್ನು ಹಾಗೆಯೇ ಮಾಡುವನು. ಈಗ ಶರೀರಗಳನ್ನ ಏನು ಮಾಡ್ತಾನೆ? ಆಕಾರಗಳನ್ನ ಸಂಕಲ್ಪದಿಂದ ಮಾಡಿ ಆಕಾರಗಳನ್ನ ಪಡೆದುಕೊಳ್ತಾನೆ. ಹೌದಾನೆ? ಸದಾಕಾಲ ಯಾವುದರೋ ಒಂದು ಚಿಂತನೆಯನ್ನು ಮಾಡ್ತಾ ಇರ್ತಾನೆ, ಸಂಕಲ್ಪ ಮಾಡ್ತಾನೆ, ನಾನು ಇಂಥದ್ದನ್ನು ಅನುಭವಿಸ್ಬೇಕು, ಇಂಥದ್ದನ್ನು ಮಾಡಬೇಕು ಅಂತ. ಆ ದೇಹವನ್ನು ಹೊಂದಿರ್ತಾನೆ. ಅದನ್ನು ಹೆಂಗೆ ಪ್ರಾಪ್ತಿ ಮಾಡಿಕೊಂಡೋ ಅದರ ನಾಶವನ್ನು ಕೂಡ ಹಾಗೆ ಮಾಡ್ತಾನೆ. ಹೇಗೆ? ಅದು ಯಾವಾಗ ತನ್ನ ಜೀರ್ಣಶಕ್ತಿಯನ್ನು ಜೀರ್ಣವಾಗ್ತಾ ಬರುತ್ತೋ ತಕ್ಷಣ ಏನು ಮಾಡ್ತಾನೆ? ಜೀವಾತ್ಮನು ಆ ದೇಹವನ್ನು ಬಿಟ್ಟುಬಿಡ್ತಾನೆ. ಸೃಷ್ಟಿಯ ಆದಿಯಲ್ಲಿಯೂ ಹೀಗೆಯೇ ಸಂಕಲ್ಪವಶವಾಗಿಯೇ ತಾನೇ ಎಲ್ಲವೂ ನಡೆದುದು. ಉದ್ಭವವಾಗುವಾಗ ಯಾವುದು ಯಾವ ಆಕಾರದಿಂದ ಕಾಣುವುದೋ ಅದು ಅದೇ ಆಕಾರದಿಂದ ಅವಸಾನವಾಗುವವರೆಗೆ ಇರುವುದು. ಇದನ್ನು ಅವಿನಾಭಾವ ಸಂವಿತ್ ಎನ್ನುವರು. ಪ್ರಾಚೀನವಾದ ವಾಸನಾ ಗ್ರಂಥಿ ಯಾವುದುಂಟೋ
ಅದನ್ನು ಪುರುಷ ಪ್ರಯತ್ನದಿಂದ ಗೆಲ್ಲಬಹುದು. ಪ್ರಾಚೀನವಾದ ವಾಸನಾ ಗ್ರಂಥಿ, ಇದನ್ನು ಪುರುಷ ಪ್ರಯತ್ನದಿಂದ ಗೆಲ್ಲಬಹುದು. ಯಾವುದು ಪ್ರಾಚೀನವಾದ ವಾಸನಾ ಗ್ರಂಥಿ? ಆ ಬಹುಜನ್ಮಗಳಿಂದ ವಾಸನೆಯನ್ನು ಗಟ್ಟಿ ಮಾಡ್ಕೊಂಡು ಬಂದಿರ್ತೀವಲ್ಲ ಅದು. ನಿನ್ನೆಯ ದಿನ ಕಟ್ಟಿದ ಗುಡಿಸಲನ್ನು ಈ ದಿನ ಪ್ರಯತ್ನದಿಂದ ಹೇಗೆ ಸುಟ್ಟು ಹಾಕಬಹುದೋ ಹಾಗೆ ಇದು. ಗೊತ್ತಾಯ್ತಲ್ವಾ? ಪ್ರಯತ್ನಶೀಲನಾದವನು ಪೂರ್ವೋತ್ತರ ವಿಶೇಷಗಳನ್ನು ಪರಿಗಣಿಸಿ ಯಾವುದನ್ನು ಇದೇ ಪುರುಷಾರ್ಥವೆಂದು ನಿಶ್ಚಯ ಮಾಡಿಕೊಂಡು ಕಾರ್ಯಪರನಾದರೆ ಅವನು ತಪ್ಪದೆ ಜಯಿಸುವನು. ಈ ರೀತಿಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.